ಈ ಮೂರು ಬಳೆಗಳನ್ನ ನೋಡ್ತಾ ಇದ್ದೀರಲ್ವಾ, ಇದರಲ್ಲಿ ಡಿಫ್ರೆನ್ಸ್ ಏನು? ಇದು 9 ಕ್ಯಾರೆಟ್ ಗೋಲ್ಡ್. ಎಸ್, ಇಲ್ಲಿ ತನಕ 9 ಕ್ಯಾರೆಟ್ ಗೋಲ್ಡ್ನ ಬರೀ ಒಂದು ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಆಗಿ ನೋಡಲಾಗಿತ್ತು ಅಂಡ್ ಅದ್ರ ಮೇಲೆ ಯಾವುದೇ ರೀತಿಯಾದ ಹಾಲ್ ಮಾರ್ಕ್ ಕೂಡ ಇರ್ತಿರಲಿಲ್ಲ. ಆದರೆ ಇವಾಗ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಗೈಡ್ಲೈನ್ಸ್ನ ಪ್ರಕಾರ 9 ಕ್ಯಾರೆಟ್ ಗೋಲ್ಡ್ಗೂ ಹಾಲ್ ಮಾರ್ಕ್ನ ಮ್ಯಾಂಡೇಟರಿ ಮಾಡಲಾಗಿದೆ. ಮೊದಲು ಹಾಲ್ ಮಾರ್ಕ್ ಬಂದು ಬರೀ 14 ಕ್ಯಾರೆಟ್ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಗೋಲ್ಡ್ಗಳಿಗೆ ಮಾತ್ರ ಇರ್ತಿತ್ತು. ಆದರೆ ಇವಾಗ 9 ಕ್ಯಾರೆಟ್ ಗೋಲ್ಡ್ಗೂ ಬಂದಿದೆ. ಅಷ್ಟೇ ಅಲ್ಲದೆ 9 ಕ್ಯಾರೆಟ್ ಗೋಲ್ಡ್ ಆಸ್ ಎ ಮಿನಿಮಮ್ ಪ್ಯೂರಿಟಿ ಆಫ್ 37.5%. ಈ ಅಪ್ಡೇಟ್ಗೆ ಹಲವಾರು ರೀಸನ್ಗಳಿವೆ. ಮೊದಲನೇದು, ಜೂನ್ ತಿಂಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದ್ದು. 10 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ನ ಬೆಲೆ ಬರೋಬ್ಬರಿ 1 ಲಕ್ಷ ಟಚ್ ಆಯಿತು. ಸೊ ಇದರಿಂದ ಗೋಲ್ಡ್ನ ಸೇಲ್ಸ್ ಕೂಡ 60% ಅಷ್ಟು ಡ್ರಾಪ್ ಆಗಿದೆ. ಇದರಿಂದನೇ ಡಿಮ್ಯಾಂಡ್ಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಕಳೆದ 6 ತಿಂಗಳಲ್ಲಿ ಪ್ರೈಸ್ 27% ಅಷ್ಟು ಇನ್ಕ್ರೀಸ್ ಆಗಿದೆ. ಇನ್ನು ಕೊನೆಯ ರೀಸನ್ ಬಂದು ಹೈಯರ್ ಕ್ಯಾರೆಟ್ ಗೋಲ್ಡ್ಗಿಂತ 9 ಕ್ಯಾರೆಟ್ ಗೋಲ್ಡ್ ಚೀಪರ್ ಇರೋದ್ರಿಂದ ಹಲವಾರು ಯಂಗ್ಸ್ಟರ್ಸ್ ಇದನ್ನೇ ಪ್ರಿಫರ್ ಮಾಡ್ತಾರೆ. ಈ ಡೆವಲಪ್ಮೆಂಟ್ ನಿಂದ 9 ಕ್ಯಾರೆಟ್ ಗೋಲ್ಡ್ ಮಾತ್ರ ಮಾರುವಂತ ಕಂಪನಿಗಳು ಹೆಚ್ಚಾಗಬಹುದು. ಹಾಗೆ ಇದು ಗೋಲ್ಡ್ ಬಯರ್ಸ್ಗೆ ಹಾಗೆ ಜ್ಯುವೆಲರಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೋಲ್ಡ್ನ ಇಷ್ಟಪಡುವಂತ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.